ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ KCT 2024 ಆಪ್ಷನ್ ಎಂಟ್ರಿ ಅಪ್ಡೇಟ್ಗೆ ಸ್ವಾಗತ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಈ ತಾನೇ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿತ್ತಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ, ಇದು ನಮಗೆ ಬಹಳ ಇಂಪಾರ್ಟೆಂಟ್. ಅಂಡ್ ಅದೇ ರೀತಿಯಾಗಿ ಒಂದು ಲೈಕ್ ಕೂಡ ಕೊಡ್ಕೋರಿ. ಸರಿ, ಇವಾಗ ವಿಷಯಕ್ಕೆ ಬರೋದಂತಂದ್ರೆ, ಇವಾಗ ಆಪ್ಷನ್ ಎಂಟ್ರಿ ಏನ್ ನಡೀತಾ ಇದೆ ನಿಮ್ಮ ಪ್ರೊಸೆಸ್, ಆಪ್ಷನ್ ಎಂಟ್ರಿ ಬಗ್ಗೆನೇ ಕೂಡ ಮಾತಾಡ್ತಾ ಇದೀನಿ. ಇವಾಗ ನೋಡ್ರಿ, ನೀವು ಆಪ್ಷನ್ ಎಂಟ್ರಿಗೆ ಬಂದ್ಬಿಟ್ಟು ನೀವು ಎಲ್ಲಾನು ಕೂಡ ಲಾಗಿನ್ ಆಗ್ತೀರಾ, ಎಲ್ಲಾನು ಕೂಡ ಗೊತ್ತಿದೆ ಯಾವ ರೀತಿ ಲಾಗಿನ್ ಆಗಬೇಕು ಅಂತಂದು. ಅವಾಗಲೇ ನಾನು ಬೆಳಗ್ಗೆನೇ ಒಂದು ಲೈವ್ ಡೆಮೋ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಇರ್ತದೆ ನೋಡ್ರಿ ವಿಡಿಯೋ ನೋಡ್ಕೊರಿ. ಈಗ ಬಂದ ತಕ್ಷಣ ನೀವು ಆಪ್ಷನ್ ಎಂಟ್ರಿ ಪೇಜ್ ಬಂದಾಗ ಈ ರೀತಿ 3 ಪೇಜ್ ಬರ್ತದ. ಈಗ ಬರ್ತೀರಾ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಡೇಟ್ ತೋರಿಸ್ತದೆ. ಓಕೆ, ಇದು ಸ್ಟಾರ್ಟಿಂಗ್ ಡೇಟ್ 13 ಅಂತೆ, ಎಂಡಿಂಗ್ ಡೇಟ್ 20 ಅಂತೆ. ಇದು ನೋಡ್ರಿ ಡೇ ಇವತ್ತು ನೋಡ್ರಿ ಡೇಟ್ 24 ಅಂತ ಬಂದಿದೆ. ಇಲ್ಲಿ ನೋಡ್ರಿ ಏನು ಕೂಡ ಕೇಳಿದವರು ಏನು ಕೂಡ ಒಂದು ಶೆಡ್ಯೂಲ್ ಬಿಟ್ಟಿಲ್ಲ. ಅಂಡ್ ಶೆಡ್ಯೂಲ್ ಬಿಡದೇನೆ ಒಂದು ಆಪ್ಷನ್ ಎಂಟ್ರಿ ಬಿಟ್ಟಿದಾರ. ಆಪ್ಷನ್ ಎಂಟ್ರಿ ಬಿಟ್ಟರು ಸಹಿತ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ಕಾಲೇಜಸ್ ಶೋ ಆಗ್ತಿಲ್ಲ. ಕಾಲೇಜಸ್ ಶೋ ಆದ್ರೂ ಕೂಡ ಕೆಲವೊಂದು ಟೈಮ್ ಏನಾಗ್ತದೆ ಅಂತಂದ್ರೆ, ಇಂಜಿನಿಯರಿಂಗ್ ಅಷ್ಟೇ ಶೋ ಆಗ್ತದೆ, ಫಾರ್ಮ್ ಡಿ ಶೋ ಆಗ್ತದೆ, ಬಿ ಫಾರ್ಮ್ ಡಿ ಮತ್ತೆ ವೆಟರ್ನರಿ ಬಿಟ್ರೆ ಅಗ್ರಿಕಲ್ಚರ್ ಮತ್ತೆ BS ನರ್ಸಿಂಗ್ ಕೂಡ ಶೋ ಆಗ್ತಿಲ್ಲ. ಈ ಎಲ್ಲಾನು ಕೂಡ ಸಮಸ್ಯೆ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಬೇಕಾ ಬೇಡ ಇವತ್ತೊಂದು ಎಷ್ಟೋ ಜನ ಕೇಳ್ತಿದ್ರಿ. ಸೊ ನಿಮ್ಗೆ ಒಂದು ಆನ್ಸರ್ ಕೊಡಕ್ಕೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಇವಾಗ ನೋಡ್ರಿ, ನಾನು ಇವಾಗ ತಾನೇ ಜಸ್ಟ್ ಲಾಗಿನ್ ಆಗಿ ತೋರಿಸಿದೆ ನಿಮಗೆ. ಲಾಗಿನ್ ಅಂದ್ರೆ ಈಗ ಈ ಮುಂಚೆ ಆಗ್ಲೇ ಆಗಿದ್ದೆ. ಇದೇ ಒಂದು ನಂಬರ್ದು, ಇದೇ ಒಂದು ಸೀಟ್ ನಂಬರು, ಇದೇ ಒಂದು ಎಲ್ಲ ಲಾಗಿನ್ ಆಗಿ ಆಗ್ಲೇ ಒಂದು ಅಂದ್ರೆ ಕೆಲವೊಂದಿಷ್ಟು ಒಂದು 5 ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಒಂದು 5 ಆಪ್ಷನ್ಸ್ ಮಾಡಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡಕ್ ಬರ್ತಿದ್ದೀನಿ. ನೀವು BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ, ಇವಾಗ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, BS ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮ್ದು ಯಾವುದೇ ರೀತಿಯಾದಂತಹ ಏನಪ್ಪಾ ಅಂತಂದ್ರೆ ಕಾಲೇಜಸ್ ಅಂತೂ ಏನು ಕೂಡ ಶೋ ಆಗ್ತಿಲ್ಲ. ಇಲ್ಲಿ ಬೇಕಾದ್ರೆ ಚೆಕ್ಔಟ್ ಮಾಡ್ತೀನಿ. ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಯಾವ್ದು ಕೂಡ ಕಾಲೇಜ್ ಶೋ ಆಗಿಲ್ಲ. ಬಟ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಶೋ ಏನಂತಂದ್ರೆ, ಆಸ್ ಯೂಶುವಲ್ ಬೆಳಗ್ಗೆ ನಾನು ಲೈವ್ ಡೆಮೋದಲ್ಲಿ ಯಾವ ರೀತಿ ತೋರಿಸಿದ್ದು ಅದೇ ರೀತಿ ಬೇಕಾದ್ರೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋ ಕೂಡ ಇರ್ತದ. ಕೋರ್ಸ್ ಆದ್ಮೇಲೆ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಲೇಜು ಕೂಡ ಯಾವ ಕಾಲೇಜು ಕೂಡ ಸೆಲೆಕ್ಟ್ ಮಾಡ್ಕೋಬಹುದಾಗಿರ್ತದ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ, ಸದ್ಯಕ್ಕೆ ಮತ್ತೆ ಇನ್ನೂ ಕೂಡ ತೋರಿಸೋದಂತಾರೆ. ನಾನು ಬಿ ಫಾರ್ಮ್ ತೋರಿಸ್ತೀನಿ. ಬಿ ಫಾರ್ಮ್ ದಲ್ಲಿ ಬಂದ್ಬಿಟ್ಟು ಸೇಮ್ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಬಿ ಫಾರ್ಮ್ ಸೆಲೆಕ್ಟ್ ಮಾಡ್ಕೊಂಡು ಕಾಲೇಜಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಲೇಜಸ್ ಕೂಡ ಏನಾಗ್ತದೆ ಅಂತಂದ್ರೆ, ಬಿ ಫಾರ್ಮ್ ಕೂಡ ಏನಾಗ್ತದೆ ಅಂತಾರೆ ಎಲ್ಲಾನು ಕೂಡ ಶೋ ಆಗ್ತದೆ. ಓಕೆ, ಕಾಣಿಸ್ತಿದೆ ನೋಡ್ರಿ, ಬಿ ಫಾರ್ಮ್ ಕೂಡ ಕಾಲೇಜಸ್ ಎಲ್ಲಾನು ಕೂಡ ಶೋ ಆಗ್ತದೆ. ಸೇಮ್ ಅದೇ ರೀತಿ ಫಾರ್ಮ್ ಡಿ ಕೂಡ ಹಾಗೆ ಮಾಡ್ತಂದ್ರೆ, ಫಾರ್ಮ್ ಡಿ ಕೂಡ ಏನಾಗ್ತದೆ ಅಂದ್ರೆ ಆಸ್ ಯೂಶುವಲ್ ಅವ್ರದ್ದು ಕೂಡ ಏನಾಗ್ತದೆ ಅಂತಂದ್ರೆ ಎಲ್ಲಾನು ಕೂಡ ಕಾಲೇಜಸ್ ಶೋ ಆಗ್ತಾ ಇದಾವೆ. ಅಂಡ್ ಮತ್ತೆ ಈಗ ಕಾಣ್ತಿದೆ ಮೇಲ್ಗಡೆ ಫುಡ್ ಸೈನ್ಸ್ ಅಂತ ಏನ್ ಕಾಣಿಸ್ತಿದೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡ್ರೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಾಲೇಜ್ ಅಂತ ಚೆಕ್ ಮಾಡ್ಕೊಂಡು ಸೆಲೆಕ್ಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಇದು ಕೂಡ ಬಂದಿಲ್ಲ. ಅಂದ್ರೆ ಇಲ್ಲಿ ನೆನ್ಪಿಟ್ಕೋಬೇಕು, ಇಲ್ಲಿ ಏನೇನೆಲ್ಲ ಆಗಿದೆ ಅಂತಂದ್ರೆ ವೆಟರ್ನರಿ ಕೂಡ ಬರ್ತಾ ಇದೆ. ಬಟ್ ಇವಾಗ ಸದ್ಯಕ್ಕೆ ಅಗ್ರಿಕಲ್ಚರ್ ಬೇಕಾದ್ರೆ ಅಗ್ರಿಕಲ್ಚರ್ ಕೂಡ ಕ್ಲಿಕ್ ಮಾಡ್ಕೊಂತೀನಿ. ಅಗ್ರಿಕಲ್ಚರ್ ಕೂಡ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಬಂದು ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಂಡು ಏನು ಕೂಡ ಸೆಲೆಕ್ಟ್ ಬರ್ತಾ ಇಲ್ಲ. ಓಕೆ, ಅಗ್ರಿ ಅಂತ ಅದು ಬರ್ಬೇಕಿತ್ತು, ಬಟ್ ಸದ್ಯಕ್ಕಂತೂ ಏನು ಬಂದಿಲ್ಲ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇಂಜಿನಿಯರಿಂಗ್ ಒಂದೇ ಬಿಟ್ಟಾರೆ. ಓಕೆ, ಇಂಜಿನಿಯರಿಂಗ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾ ಬೇಡ ಅಂತ ಕೇಳ್ತಿದ್ರು. ಓಕೆ, ನಾನು ಇವಾಗ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂತ ಕಾಣಿಸ್ತಿದ್ರು, ಇಂಜಿನಿಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಇವಾಗ ಕಾಲೇಜಸ್ ಡೈರೆಕ್ಟ್ ಕಾಲೇಜಸ್ ಮೇಲೆ ಇದು ಮಾಡ್ತೀನಿ. ನಾನು ಕಾಲೇಜಸ್ ಯಾವ ಕಾಲೇಜ್ ಅಂತ ಬಂದ್ ನೋಡಿದಾಗ ಕಾಣಿಸುತ್ತವೆ, ಸಿಕ್ಕಾಪಟ್ಟೆ ಕಾಣಿಸ್ತವೆ. ಒಂದು ಎಕ್ಸಾಂಪಲ್ ತೋರ್ಸತ್ತಂದ್ರೆ ಗವರ್ನಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ ಅಂತ, ಫಾರ್ಮಸಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಾನು ಇಂಜಿನಿಯರಿಂಗ್ ಕ್ಲಿಕ್ ಮಾಡ್ಕೊತೀನಿ ವಾಪೀಸ್. ಓಕೆ, ಈ ರೀತಿ ನೀವು ಇಂಜಿನಿಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೋರ್ಸಸ್ ಅಂತ ಕ್ಲಿಕ್ ಮಾಡ್ಕೊಂಡು, ಅಥವಾ ಯಾವ್ದಾದ್ರು ಒಂದು ನೀವು CS ಮಾಡೋರ್ ಇರ್ತೀರ. ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಈಗ ತೋರಿಸ್ತಿದ್ದೀನಿ. ನೀವು ಯಾವ್ದಾದ್ರು ಇಂಜಿನಿಯರಿಂಗ್ ನಿಮ್ಗೆ ಬಿಟ್ಟಿರ್ತದೆ, ನಿಮ್ಗೆ ಇಷ್ಟ ಬಂದಿರುವಂತದ್ದು ಕೋರ್ಸಸ್ ಮಾಡ್ಕೋಬಹುದು. ಬಟ್ ನಾನು ನಿಮ್ಗೆ ಏನ್ ಹೇಳತ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸೋದಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಅಂತ ಕ್ಲಿಕ್ ಮಾಡ್ಕೊಂಡಿನಿ. ಬಟ್ ನೀವು ಕೋರ್ಸಸ್ ಕರೆಕ್ಟ್ ಆಗಿ ಚೂಸ್ ಮಾಡ್ಕೋರಿ, ಯಾಕಂದ್ರೆ ಮಿಸ್ಟೇಕ್ ಮಾಡ್ಕೊಂತಾರೆ ಎಷ್ಟೋ ಹುಡುಗರು ಇಲ್ಲೇ. ಯಾಕಂದ್ರೆ ಇಲ್ಲೇ ಮಿಸ್ಟೇಕ್ ಆಯ್ತಂದ್ರೆ ಥ್ರೂಔಟ್ ಎಲ್ಲಾನು ಕೂಡ ನಿಮ್ದು ಆಪ್ಷನ್ ಎಂಟ್ರಿ ನೀವು ಮಾಡಿದ್ರೆ ತಪ್ಪಾಗ್ತದೆ, ಯಾವ್ದೋ ಒಂದು ಕಾಲೇಜ್ ಸಿಕ್ಬಿಡ್ತದೆ. ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡು, ಅಂಡ್ ಇಲ್ಲಿ ಕಾಲೇಜ್ ಅಂತ ಏನ್ ಕಾಣಿಸ್ತಿದೆ, ಕಾಲೇಜ್ ಎಲ್ಲಾನು ಕೂಡ ಆಟೋಮೆಟಿಕ್ ಶೋ ಆಗಿಬಿಡ್ತಾವ. ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಈ ಹುಡುಗಿದ್ ಏನ್ ಮಾಡಿದೀನಿ ಅಂತ 1 to 5 ಹಾಕೊಂಡಿದ್ದೀನಿ. ಅಂಡ್ ಇಲ್ಲಿ ಬೇಕಾದ್ರೆ 6 ಹಾಕೊಂತೀನಿ, 6 ಹಾಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡ್ಕೊಂಡು 7 ಹಾಕೊಂತೀನಿ. ಅಂಡ್ ಅದೇ ರೀತಿ ಬೆಳಗ್ಗೆನೂ ಕೂಡ ಇದ್ರ ಬಗ್ಗೆ ಮಾಡಿದೀನಿ, ಯಾವಾಗಲೂ ನೋಡಿಲ್ಲ ಅಂತಂದ್ರೆ ನೋಡ್ಕೋರಿ. ಓಕೆ, ಫಾರ್ ಎಕ್ಸಾಂಪಲ್ 7 ಹಾಕಿದ್ಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು 8 ಹಾಕೊಂತೀನಿ. ಅಂಡ್ ಕೆಳಗಡೆ ಬಂದ್ಬಿಟ್ಟು ಸೇವ್ ಅಂಡ್ ಸಬ್ಮಿಟ್ ಅಂತ ಏನ್ ಕಾಣಿಸ್ತಿದೆ ನೋಡ್ರಿ, ಸೇವ್ ಅಂಡ್ ಸಬ್ಮಿಟ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಒಂದು ಬಾಕ್ಸ್ ಅಲ್ಲಿ ಬರಬೇಕು. ಬಟ್ ಈ ರೀತಿ ಎರರ್ ಆಗ್ತಿರ್ತದ. ಸೊ ಅಂತಂದ್ರೆ ನಮ್ಮ ಫೋನಲ್ಲಿ ಮಾಡ್ತಿದ್ದೀನಿ, ಸೊ ಹಂಗಾಗ್ಬಿಟ್ಟು ಎರರ್ ಆಗ್ತಿರ್ತದ. ಓಕೆ, ಇವಾಗ ಸದ್ಯಕ್ಕೆ ಏನಕ್ಕೆ ಇಷ್ಟೊಂದು ಎರರ್ ಆಗ್ತಿದೆ ಅಂತಂದ್ರೆ, ಇವಾಗ ನೋಡ್ರಿ BS ನರ್ಸಿಂಗ್ ಬಿಟ್ಟಿಲ್ಲ. ಓಕೆ, ಅಗ್ರಿಕಲ್ಚರ್ ಅನ್ನೋದು ಬಿಟ್ಟಿಲ್ಲ. ಲೈಕ್ ಇನ್ನೂ ಕೂಡ ಅಂದ್ರೆ ಫುಡ್ ಆರ್ಟಿಕಲ್ಚರ್ ಕಾಣಿಸುತ್ತೆ ನೋಡ್ರಿ, ಫುಡ್ ಸೈನ್ಸ್ ಅದನ್ನು ಕೂಡ ಬಿಟ್ಟಿಲ್ಲ. ಸದ್ಯಕ್ಕೆ ಇರೋದಿಷ್ಟೇ ವೆಟರ್ನರಿ, ಫಾರ್ಮ್ ಡಿ, ಬಿ ಫಾರ್ಮ್ ಮತ್ತು ಇಂಜಿನಿಯರಿಂಗ್ ಕೋರ್ಸಸ್ ಬಿಟ್ರೆ ಇನ್ನು ಕೂಡ ಯಾವ್ದು ಕೂಡ ಆಪ್ಷನ್ ಎಂಟ್ರಿ ಕಾಲೇಜ್ ಶೋ ಆಗ್ತಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇನ್ನು ಕೂಡ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ, ಫಸ್ಟ್ ರೌಂಡ್ ಶೆಡ್ಯೂಲ್ ಕಡೆಯಿಂದ ಇನ್ನೂ ಕೂಡ ಯಾವುದೇ ರೀತಿ ಫಸ್ಟ್ ರೌಂಡ್ ಶೆಡ್ಯೂಲ್ ಅನ್ನೋದು ಬಂದಿಲ್ಲ. ಓಕೆ, ಅದನ್ನ ಮೊದಲು ನೆನ್ಪಿಟ್ಕೋಬೇಕು. ಅಂಡ್ ಇನ್ನೂ ಒಂದು ದಲ್ಲಿ ಒಂದು ಬುಲೆಟಿನ್ ಅಂತ ಬಿಟ್ಟಿದ್ದಾರೆ, ಸದ್ಯಕ್ಕೆ ತೋರಿಸ್ತೀನಿ ನಿಮ್ಗೆ.
ಓಕೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಂತಂದ್ರೆ UGCET 2024 ಮಾಹಿತಿ ಬುಲೆಟಿನ್ ಹಂಚಿಕೆ ಅಂತ ಇದೆ. ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಡೀಟೇಲ್ಸ್ ಆಗಿ ಏನೇನೆಲ್ಲ ಬರ್ಬೇಕಂತಂದ್ರೆ ವರ್ಷ ಯಾವ ರೀತಿ ಇರ್ತಿತ್ತು ಆ ರೀತಿ ಅಂದ್ರೆ ವರ್ಷ ಏನ್ ಕೇಳ್ತಿದ್ರೆ ಯಾವ ರೀತಿ ಒಂದು ಪ್ರೊಸೆಸ್ ನಡೀತದೆ ಒಂದು KCET ಕೌನ್ಸಿಲಿಂಗ್ ಅನ್ನೋದು, ಅದೇ ರೀತಿ ನಿಮ್ಗೊಂದು ಬುಲೆಟಿನ್ ಅನ್ನೋದು ಕೊಟ್ಟಿದ್ದಾರೆ. ಸೇಮ್ ಹೋದ ವರ್ಷ ಏನಿತ್ತು ಅದೇ ರೀತಿ ಇದೆ, ಬಟ್ ಮೇಲ್ಗಡೆ ಇದೊಂದು ಫೋಟೋ ಚೇಂಜ್ ಮಾಡಿದಾರೆ ಅಂತ ಹೇಳ್ಬೋದು. ರಿಮೈನಿಂಗ್ ಎಲ್ಲಾನು ಕೂಡ ಕೆಳಗಡೆ ಏನ್ ಕಾಣಿಸ್ತದೆ ನೋಡಿ, ಎಲ್ಲಾನು ಕೂಡ ರಿಮೈನಿಂಗ್ ಎಲ್ಲಾನು ಕೂಡ ಸೇಮ್ ಐತೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಒಂದ್ ಇದ್ರಲ್ಲಿ ತೋರ್ಸಕ್ ಇಷ್ಟಪಡ್ತೀನಿ. ಓಕೆ, ಮೊದಲನೇದು ಬಂದ್ಬಿಟ್ಟು ಇಲ್ಲಿ ಐತಿ ನೋಡಿ, ಥ್ರೂಔಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದು ಇದೊಂದು ಅಂದ್ರೆ ಫ್ಲೋ ಚಾರ್ಟ್ ನಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಫಸ್ಟ್ ರೌಂಡ್ ಟು ಲಾಸ್ಟ್ ರೌಂಡ್ ವರ್ಗು ಏನೇನೆಲ್ಲ ನಡೀತಂತ ಎಲ್ಲಾನು ಕೂಡ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಂಡ್ ನಿಮ್ಗೆ ನಾವು ಒಂದು ತೋರಿಸ್ತೀನಿ ಅಂತ ಹೇಳಿದೆ, ಅದೇನಪ್ಪ ಅಂತಂದ್ರೆ ಕೆಳಗಡೆ ಬಂದ್ರೆ ಸ್ಕ್ರಾಲ್ ಮಾಡಿಬಿಟ್ಟು ಓಕೆ, ಇಲ್ಲಿ ನಿಮ್ಗೆ ಅಂತಂದ್ರೆ ಕನ್ನಡದಲ್ಲೇ ಬರ್ದಿದ್ದಾರೆ. ಓಕೆ, ಅದ್ರ ಬಗ್ಗೆ ಅಷ್ಟೊಂದು ತಲೆ ಕಡ್ಸ್ಕೊಳ್ಳೋ ಅವಶ್ಯಕ ಇರಲ್ಲ, ಆರಾಮ್ ಅರ್ಥ ಆಗುತ್ತೆ ಓದಿದ್ರು ಕೂಡ. ಸರಿ, ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಸರಿ, ನಿಮ್ಗೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ಲಿಯರ್ ಆಗಿ ಕೊಟ್ಟವ್ರೆ. ಏನಪ್ಪಾ ವಿಷಯ ಅಂತಂದ್ರೆ ನೋಡ್ರಿ, ಯಾರೆಲ್ಲ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದು ಏನು ಕೂಡ ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಮೀನ್ಸ್ ನಾವು ಹೋದ ವರ್ಷದ ಒಂದು ಇಟ್ಕೊಂಡು ಹೇಳ್ತೇನೆ ಅಷ್ಟೇ. ಅಂತಂದ್ರೆ BS ನರ್ಸಿಂಗು, ಯೋಗ, ನ್ಯಾಚುರೋಪತಿ ಇವನ್ ಎರಡು ಕೂಡ ಅಂತಂದ್ರೆ ನೀಟ್ KCET ಎರಡು ಕೂಡ ಕಂಬೈಂಡ್ ಆಗಿ ಹೋದ ವರ್ಷ ಆಪ್ಷನ್ ಎಂಟ್ರಿ ನಡೆದಿತ್ತು. ಸೊ ಹಂಗಾಗ್ಬಿಟ್ಟು BS ನರ್ಸಿಂಗ್, ಯೋಗ, ನ್ಯಾಚುರೋಪತಿ ಮೂರು ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಕ್ ಬಿಟ್ಟಿದ್ದಿಲ್ಲ. ಇವುಗಳನ್ನೆಲ್ಲಾನು ಕೋರ್ಸ್ಗಳು ಕೂಡ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತಾರ. ಅವಾಗ ಕಾಲೇಜಸ್ ಎಲ್ಲ ಶೋ ಆಗ್ತವೆ. ಬಟ್ ಸದ್ಯಕ್ಕೆ ಈಗ ಆಪ್ಷನ್ ಎಂಟ್ರಿ ಫಾಲ್ ಅಲ್ಲಿ ಹೋದಾಗ ಇವಾಗ BS ನರ್ಸಿಂಗು ಮತ್ತೆ ಅಗ್ರಿಕಲ್ಚರ್ ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಫುಡ್ ಸೈನ್ಸ್ ಅಂತ ಏನ್ ಕಟ್ತೀವಿ, ಇವೆಲ್ಲನೂ ಕೂಡ ಕಾಲೇಜ್ ಶೋ ಆಗ್ತಿಲ್ಲ. ಇನ್ ಕೇಸ್ ಕಾಲೇಜ್ ಶೋ ಆಯ್ತು ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಅಂಡ್ ಇನ್ನೂ ಕೂಡ ಶೋ ಆಗದೆ ಹೋಗಿದ್ರೆ ಈ ಕಡೆಯಿಂದ ಒಂದು ನೋಟಿಫಿಕೇಶನ್ ಒಂದು ಬರುತ್ತೆ ಅಂತಂದ್ರೆ ಈ ಕೋರ್ಸ್ಗಳು ಇಂಥ ಕೋರ್ಸ್ಗಳು ಇಂಥ ಕೋರ್ಸ್ಗಳು ಮಾತ್ರ ಆಪ್ಷನ್ ಎಂಟ್ರಿ ಮಾಡ್ರಿ. ಇನ್ ರಿಮೈನಿಂಗ್ ಸ್ಟೂಡೆಂಟ್ಸ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬಿಡ್ತೀನಿ ಅಂತ ಒಂದು ಶೆಡ್ಯೂಲ್ ಆದ್ರೆ ಬಿಡ್ತಾರ. ಆ ಶೆಡ್ಯೂಲ್ ಅಲ್ಲಿ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಕೊಡ್ತಾರೆ. ಬಟ್ ಇನ್ನೂ ಕೂಡ ಕಡೆಯಿಂದ ಬಂದಿಲ್ಲ. ಇನ್ನು ಕೊನೆದಾಗ ಒಂದ್ ಹೇಳಕ್ ಬಂದೆ, UG ನೀಟ್ ಸ್ಟೂಡೆಂಟ್ಸ್ ಕೂಡ ನೋಡ್ತಿದ್ರೆ ಕೊನೆದಾಗ ಕೇಳಿಸ್ಕೊಂಡ್ಬಿಡ್ರಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ KCET ಪಾರ್ಟಿಸಿಪೇಟ್ ಮಾಡ್ತಾರ, ಫಸ್ಟ್ ರೌಂಡ್ ಎಲ್ಲಾನು ಕೂಡ ಮುಗಿಯುತ್ತೆ, ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಇವಾಗ UG ನೀಟ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ನೀವು ಫಸ್ಟ್ ರೌಂಡ್ ಏನಾದ್ರು ಕಾಲೇಜ್ ಅಲಾಟ್ಮೆಂಟ್ ಆಗಿ ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಏನಾದ್ರು ಮಾಡಿಸಿದ್ರೆ ಮುಗೀತು, ನೀವು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಅಂದ್ರೆ ಮಾಡಕ್ ಬರಲ್ಲ. ಓಕೆ, ಒಂದ್ ನೆನ್ಪಿಡು, ಒಂದ್ ಅರ್ಥ ಆಯ್ತು ಅನ್ಕೊಂತೀನಿ. ಅಂತಂದ್ರೆ ನೀವು UG ನೀಟ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಚಾಯ್ಸ್ 2 ಚಾಯ್ಸ್ 3 ಕೊಡ್ಬೇಕಾಗುತ್ತೆ ಫಸ್ಟ್ ರೌಂಡ್ ಶೆಡ್ಯೂಲ್. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ KCET ಈಗ ಫಸ್ಟ್ ರೌಂಡ್ ಮುಗಿದು ಸೆಕೆಂಡ್ ರೌಂಡ್ ಹೋಯ್ತು ಅನ್ಕೋರಿ, ಅಂದ್ರೆ UG ನೀಟ್ ಅವಾಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿದ್ರೆ UG ನೀಟ್ ಮತ್ತೆ KCET ಎರಡು ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂತಂದ್ರೆ ಚಾಯ್ಸ್ 1 ಕೊಡಬಾರ್ದು KCET ಲಿ. ಅರ್ಥ ಆಯ್ತು ಅನ್ಕೊಂತೀನಿ. ಸರಿ, ಇದಿಷ್ಟನ್ನು ಕೂಡ ಇದು ಬುಲೆಟಿನ್ ಅಲ್ಲಿ ಕೊಟ್ಟಿದಾರೆ. ಬಟ್ ಇನ್ನು ಕೂಡ ಶೆಡ್ಯೂಲ್ ಬಂದ್ಮೇಲೆ ಇನ್ನೊಂದ್ ಟೈಮ್ ನಿಮ್ಗೆ ಏನೇನೆಲ್ಲ ಇರ್ತಂತ ತಿಳಿಸ್ತೀನಿ. ಬಟ್ ಇನ್ನು ಕೂಡ ಶೆಡ್ಯೂಲ್ ಬಂದಿಲ್ಲ, ಅದು ನಿಮ್ಗೆ ಕ್ಲಿಯರ್ ಆಗಿರ್ತದ. ಅಂಡ್ ಇವಾಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾ ಬೇಡ ಅಂತ ಕೇಳ್ತಾರೆ BS ನರ್ಸಿಂಗ್ ಹುಡುಗರು. ಸದ್ಯಕ್ಕೆ ನೋಡ್ರಿ BS ನರ್ಸಿಂಗ್ ಯಾರೆಲ್ಲ ಇದ್ರ ಇವರೆಲ್ಲಾನು ಕೂಡ ನೀವು ಇಂಜಿನಿಯರಿಂಗ್ ಬೇಕಾದ್ರೆ ಮಾಡ್ಕೋರಿ. ಅಂಡ್ ಸೆಕೆಂಡ್ ರೌಂಡ್ ಬಂದಾಗ BS ನರ್ಸಿಂಗ್ ಕೂಡ ಯಾಡ್ ಮಾಡಕ್ ಬಿಡ್ತಾರ ಬೇಕಾದ್ರೆ. ಇಲ್ಲ ಅಂತಂದ್ರೆ ಇದೇ ಫಸ್ಟ್ ರೌಂಡ್ ಕೂಡ ಬಿಡಬಹುದು. ಬಟ್ ಕಾಲೇಜ್ ಶೋ ಆಗಿಲ್ಲ ಇನ್ನು ಕೂಡ ಸದ್ಯಕ್ಕೆ, ಅಂದ್ರೆ ಶೆಡ್ಯೂಲ್ ಬಂದಿಲ್ಲ ಅಷ್ಟೇ. BS ನರ್ಸಿಂಗ್ ನೀವು ಏನಾರು ಮಾಡ್ಬೇಕಂತಂದು ಫಸ್ಟ್ ರೌಂಡ್ ಅಲ್ಲಿ ನಾನು ಇಂಜಿನಿಯರ್ ಟ್ರೈ ಮಾಡ್ತೀನಿ ಏನಕ್ಕಪ್ಪ ಅಂತಂದ್ರೆ ಭಯ ಇಟ್ಕೊಂಡಿದ್ರೆ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಅಲ್ಲಿ ಟ್ರೈ ಮಾಡ್ರಿ. ಅವಾಗ ಸೆಕೆಂಡ್ ರೌಂಡ್ ಅಲ್ಲಿ ಹೆಂಗಿದ್ರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ BS ನರ್ಸಿಂಗ್ ಕಾಲೇಜಸ್ ಅಂತ ಯಾಡ್ ಮಾಡಕ್ ಕೊಟ್ಟಿರ್ತಾರೆ, ಅವಾಗ ನೀವು ಕಾಲೇಜಸ್ ಯಾಡ್ ಮಾಡ್ಕೋಬಹುದು. ಅಂಡ್ ಅವಾಗ ರೀಅರೇಂಜ್ ಮಾಡಿಫೈ ಅಂತ ಮಾಡಕಂತೂ ಇದ್ದೇ ಇರ್ತದ. ಓಕೆ, ಸದ್ಯಕ್ಕೆ ಅರ್ಥ ಆಯ್ತು ಅನ್ಕೊಂತೀನಿ. ಇಷ್ಟೇ ವಿಷಯ. BS ನರ್ಸಿಂಗ್ ದವರು ಕೂಡ ಮಾಡ್ಬೇಕನ್ನೋರು ಕೂಡ ಬೇರೆ ಕೋರ್ಸ್ ಕೂಡ ನೀವು ಅಪ್ಲೈ ಮಾಡಬಹುದು. ಇನ್ ಕೇಸ್ ಫಸ್ಟ್ ರೌಂಡ್ ಅಲ್ಲಿ ಹೀಗೆ ಬಿಟ್ಟಿತ್ತಂದ್ರೆ ಈಗಲೂ ಕೂಡ ಆಡ್ ಮಾಡ್ರಿ. ಇವಾಗ ಸದ್ಯಕ್ಕೆ ಎರರ್ ಅಂತ ಬರ್ತದೆ. ಎಲ್ಲಾನು ಕೂಡ ಅವಾಗ ಹೇಳ್ತಾರಲ್ವ ವೆಬ್ಸೈಟ್ ಹೋಗ್ಬಿಟ್ಟು ಚೆಕ್ ಮಾಡ್ಕೋರಿ, ಲಾಗಿನ್ ಆಗಿಬಿಟ್ಟು. ನಾನು ಕೂಡ ಇನ್ ಕೇಸ್ ಕಾಲೇಜಸ್ ಆಡ್ ಆಗಿದ್ರೆ ನಾನು ಕೂಡ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಇನ್ ಕೇಸ್ ಮೊದಲು ಏನಪ್ಪಾ ಅಂತಂದ್ರೆ ಕಡೆಯಿಂದ ಒಂದು ಶೆಡ್ಯೂಲ್ ಅನ್ನೋದು ಬರಬೇಕು, ಅದು ಇಂಪಾರ್ಟೆಂಟ್. ಅದು ಯಾವಾಗ ಬರುತ್ತೆ ಅದು ದವರಿಗೆ ಗೊತ್ತು. ಓಕೆ, ಸರಿ, ಏನಾದ್ರು ಕಡೆಯಿಂದ ಅಪ್ಡೇಟ್ ಬಂದ್ರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.